ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಜಗತ್ತಿನ ಅಗ್ಗದ ವಸ್ತುವೆಂದರೆ ಸಲಹೆ. ಒಬ್ಬರನ್ನ ಕೇಳಿದರೆ 1000 ಜನ ನೀಡುತ್ತಾರೆ. ಜಗತ್ತಿನ ದುಬಾರಿ ವಸ್ತುವೆಂದರೆ ಸಹಾಯ. 1000 ಜನರನ್ನು ಕೇಳಿದಾಗ ಒಬ್ಬರು ಮಾತ್ರ ನೀಡುತ್ತಾರೆ. ಮನಸ್ಸಿಟ್ಟು ಮಾಡಿದ ಕೆಲಸ, ಕಷ್ಟಪಟ್ಟು ದುಡಿದ ಹಣ, ಹಲವರೊಂದಿಗೆ ಹಂಚಿ ತಿನ್ನುವ ಗುಣ, ಭಕ್ತಿಯಿಂದ ಮಾಡುವ ದೇವರ ಆರಾಧನೆ ಎಂದಿಗೂ ನಮ್ಮ ಕೈಯನ್ನು ಬಿಡುವುದಿಲ್ಲ. ಮನುಷ್ಯ ಹೂವುಗಳಂತೆ ಬದುಕುತ್ತಾನೆ. ಮನದಲ್ಲಿ ದುಃಖ ತುಂಬಿದಾಗ ಬಾಡುತ್ತಾನೆ. ಮನಸ್ಸಿನಲ್ಲಿ ಸಂತೋಷ ಬಂದಾಗ ಅರಳುತ್ತಾನೆ. ಅರಳಿ ಬಾಡುವ ನಡುವೆ ನಗಿಸುತ್ತಾ ನಗುತ್ತಾ ಬದುಕುವುದೇ ಈ ಜೀವನ. ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತಿದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಯಾವುದು ಸುಲಭವಾಗಿ ಸಿಗುತ್ತದೆಯೋ ಅದುವೇ ಮೋಸ. ಯಾವುದು ಕಷ್ಟದಿಂದ ಸಿಗುತ್ತದೆಯೋ ಅದುವೇ ಮರ್ಯಾದೆ. ಯಾವುದು ಹೃದಯದಿಂದ ಸಿಗುತ್ತದೆಯೋ ಅದುವೇ ಪ್ರೀತಿ. ಯಾವುದು ಅದೃಷ್ಟದಿಂದ ಸಿಗುತ್ತದೆಯೋ ಅದುವೇ ಸ್ನೇಹ. ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ. ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ. ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ. ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ. ನಮ್ಮ ಕಣ್ಣು ಚೆನ್ನಾಗಿದ್ದರೆ ಇಡೀ ಜಗತ್ತು ನಮಗೆ ಚೆನ್ನಾಗಿ ಕಾಣುತ್ತದೆ. ಆದರೆ ಅದೇ ನಮ್ಮ ನಾಲಿಗೆ ಚೆನ್ನಾಗಿದ್ದರೆ ಇಡೀ ಜಗತ್ತಿಗೆ ನಾವು ಚೆನ್ನಾಗಿ ಕಾಣುತ್ತೇವೆ. ಮಳೆಯ ಹನಿ ಸಣ್ಣದಿರಬಹುದು, ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ. ಪ್ರಯತ್ನ ಸಣ್ಣದಾದರೂ ಪರವಾಗಿಲ್ಲ, ನಿರಂತರವಾಗಿದ್ದರೆ ದೊಡ್ಡ ದೊಡ್ಡ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ. 1000 ಕಾಗೆಗಳು ಕೂಗಾಡಿದರೇನು, ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು. 1000 ಜನ ಕೊಂಕು ಮಾತನಾಡಿದರೆ ಏನು, ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಾಗದು. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುವೆಯೋ ಆಗ ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುವರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ಒಳ್ಳೆಯ ಮಾತು ಕೇಳಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಏಕೆ ಕೊರಗುತ್ತೀರಾ? ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಂಬಿಕೆಯೇ ಹುಸಿ. ನೀನು ಮಾಡಿದ ಮೋಸ ಪಾಪದ ಬಗ್ಗೆ ನಿನಗೆ ಪಶ್ಚಾತ್ತಾಪ ಬರಲಿಲ್ಲವೆಂದರೆ ಇದೇ ಜನ್ಮದಲ್ಲಿ ನಿನ್ನ ಪಾಪಕ್ಕೆ ಶಿಕ್ಷೆಯನ್ನು ಖಂಡಿತ ಅನುಭವಿಸಬೇಕಾಗುತ್ತದೆ. ಒಂದು ವೇಳೆ ನೀನು ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ್ತವನ್ನು ನೀನು ಅನುಭವಿಸಿದರೆ ಖಂಡಿತ ನಿನ್ನ ಪಾಪದ ಹೊರೆಗಳು ಕಡಿಮೆಯಾಗುತ್ತದೆ. ನೀನು ಮಾಡಿದ ಪಾಪಗಳಿಗೆ ನೀನೇ ಒಂದು ದಿನ ಶಿಕ್ಷೆ ಅನುಭವಿಸುತ್ತೀಯ. ಆ ಶಿಕ್ಷೆಗಳು ನಿನ್ನನ್ನು ಪ್ರತಿ ಕ್ಷಣವೂ ಕೊಲ್ಲುತ್ತವೆ ಮತ್ತು ನಿನ್ನ ಪಾಪದ ಕೃತ್ಯಗಳು ನಿನ್ನ ಕಣ್ಣ ಮುಂದೆಯೇ ಬರುತ್ತವೆ ಹಾಗೂ ನಿನ್ನನ್ನು ನರಳುವಂತೆಯೂ ಮಾಡುತ್ತವೆ. ಯಾವ ಹಸುವು ತನ್ನ ಕರುವಿಗೆ ಮೇವನ್ನು ಸಂಗ್ರಹ ಮಾಡಿಟ್ಟು ಸಾಯುವುದಿಲ್ಲ, ಆದರೆ ಮನುಷ್ಯ
ತನ್ನ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತನ್ನು ಸಂಗ್ರಹಿಸಿಟ್ಟು ಹೋಗುತ್ತಾನೆ. ಇದರಿಂದ ಒಂದು ಸತ್ಯ ತಿಳಿಯುತ್ತದೆ, ದೇವರ ಮೇಲೆ ಪ್ರಾಣಿಗಳಿಗಿರುವಷ್ಟು ನಂಬಿಕೆ ಮನುಷ್ಯನಿಗೆ ಇಲ್ಲವೆಂದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.